guys, welcome or welcome back to my YouTube channel. It's getting going. ಸೊ ಇವತ್ತು ನಾನು ಸಡನ್ ಆಗಿ ಎದ್ದಿದ್ದೀನಿ ಗೈಸ್. ಯಾಕೆ ಅಂತ ಹೇಳಿದ್ರೆ ನನ್ನ ರೈಟ್ ಸೈಡ್ ಫುಲ್ ಇಟ್ಸ್ ಪೇನಿಂಗ್. ಸೊ ಅದಕ್ಕೆ ನಮ್ಮಮ್ಮನ ಕರೆದು ಎಲ್ಲ ಸರಿ ಮಾಡಿಸ್ಕೊತಿದ್ದೀನಿ. ಸೊ ಇವಾಗ ಟೈಮ್ ಬಂದು 10:40. ಸೊ ಇನ್ನೂ ಬೆಡ್ ಎತ್ತಿಲ್ಲ. ಸೊ ಇವಾಗ ಎತ್ತಿ ಲೆಟ್ಸ್ ಗೋ ಬ್ರಷ್. ಸೊ ನಾನು ಇಲ್ಲಿ ನನ್ನ ಬೆಡ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಬೆಡ್ ಕ್ಲೀನ್ ಮಾಡಿಬಿಟ್ಟು ಬ್ರಷ್ ಮಾಡಕ್ಕೆ ಹೋಗಬೇಕು. ಸೊ ಇವತ್ತು ನಾನು ಏನು ಪ್ಲಾನ್ ಮಾಡಿಲ್ಲ, ಜಸ್ಟ್ ರ್ಯಾಂಡಮ್ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಬ್ರಷ್ ಮುಗಿಸ್ಕೊಂಡು ನಾನು ಹೋಗಿದ್ದೆ ಬ್ರೇಕ್ಫಾಸ್ಟ್ ಮಾಡಕ್ಕೆ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಸ್ ಪೂರಿ ವಿತ್ ಚಟ್ನಿ. ಮತ್ತೆ ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದೀನಿ. ಲೈಕ್ ಇದು ನೆಕ್ ಪೇನ್ ತುಂಬಾ ಜಾಸ್ತಿ ಆಗ್ತಿದೆ. ಸೊ ಅದಕ್ಕೆ ಏನು ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಇವಾಗ ಇವತ್ತಿನ ಸ್ಪೆಷಲ್ಸ್ ಇದು. ಸೊ ತಿನ್ನೋಣ ಬನ್ನಿ. 2 hours later. ಸೊ ಗೈಸ್, ಐ ಆಮ್ ಬ್ಯಾಕ್ ಅಗೇನ್. ಸೊ ಇಷ್ಟೊತ್ತು ರೆಸ್ಟ್ ಮಾಡಿ ಇವಾಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ನಮ್ಮ ಮನೇಲಿ ಎಲ್ಲರೂ ಗೋಪಾಲನ್ ಮಾಲಿಗೆ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀವಿ. ಸೊ ಲೆಟ್ಸ್ ಗೆಟ್ ready. 5 minutes later. This is my final outfit, guys. Let's get going. ಫೈನಲಿ ಮಾಲ್ ರೀಚ್ ಆದ್ವಿ. ತುಂಬಾ ಮಳೆ ಬರ್ತಿತ್ತು, ಬಟ್ somehow we reached. First we went to west side to just explore. ಅದಾದ್ಮೇಲೆ ಲೂಲು ಮಾಲಿಗೆ ಹೋಗಿ ಸ್ವಲ್ಪ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. And all ladies can relate to this. My mom's favorite section ಇದು. ಅಲ್ಲೇ ಇರ್ತಾರೆ ಬಿಟ್ರೆ. ಸೊ ಅಲ್ಲಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಫುಡ್ ಕೋರ್ಟ್ ಕಡೆ. ಯಾಕೆ ಅಂತ ಹೇಳಿದ್ರೆ ನಮ್ಮ 3 ಜನಕ್ಕೂ ತುಂಬಾ ಹಶು ಆಗ್ತಿತ್ತು. ಸೊ ಹಾಗಾಗಿ ಏನಾದ್ರೂ ಲೈಟ್ ಫುಡ್ ಐಟಮ್ ತಿನ್ಕೊಂಡ್ ಬರೋಣ ಅಂತ. ಹಿಂಗಿದೆ. ನಾನು ಮತ್ತೆ ಅಣ್ಣ ಬಂದು ಪಿಜ್ಜಾ ಚೂಸ್ ಮಾಡಿದ್ವಿ ಅಂಡ್ ದ ಟೇಸ್ಟ್ ವಾಸ್ ವೆರಿ ಗುಡ್. ಲಾಸ್ಟ್ಲಿ ವಿ ವೆಂಟ್ ಟು ಮಿಸ್ಟರ್ DIY ಶಾಪ್. ನಿಜವಾಗ್ಲೂ ತುಂಬಾ ಕ್ಯೂಟ್ ಆಗಿತ್ತು ಅಂಡ್ ಸ್ಟಫ್ ಎಲ್ಲಾನು ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಬೈ ಮಾಡಿದೆ. ಏನೇನ್ ತಗೊಂಡೆ ಅಂತ ವಿಡಿಯೋ ಎಂಡ್ ಅಲ್ಲಿ ತೋರಿಸಿ. ಸೊ ಇಲ್ಲಿ ನಮ್ಮಮ್ಮ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿದೆ. ಇದು ಅವರ ಫಸ್ಟ್ ಟೈಮ್ ಮಸಾಜ್ ಚೇರ್ ಅಲ್ಲಿ ಕುತ್ಕೊಂಡಿತ್ತು. ಸೊ ಅದಕ್ಕೆ ಅವ್ರ ಎಕ್ಸ್ಪ್ರೆಷನ್ ಹಂಗಿತ್ತು. ಆಕ್ಚುಲಿ ಫಸ್ಟ್ ಅಲ್ಲಿ ಶಿ ವಾಸ್ ವೆರಿ ಸ್ಕೇರ್ಡ್, ಬಟ್ ಲಾಸ್ಟ್ಲಿ ಶಿ ಎಂಜಾಯ್ಡ್ ದ ಹೋಲ್ ಪ್ರೋಸೆಸ್. Guys, I'm back again. ಸೊ ಇವಾಗಲೇ ಒಂದು ಹಾಫ್ ಅನ್ ಅವರ್ ಆಯ್ತು ನನಗೆ ಬಂದು ಫ್ರೆಶ್ ಅಪ್ ಆಗಿ ಫೋನ್ ನೋಡ್ತಾ ಇದ್ದೆ ಆಬ್ವಿಯಸ್ಲಿ ಗೈಸ್. ಸೊ ಇವಾಗ ಐ ಹ್ಯಾವ್ ಗಟ್ 3 ಥಿಂಗ್ಸ್ ಫ್ರಮ್ ದ ಮಾಲ್. ಸೊ ಅದೇನೇನು ಅಂತ ತೋರಿಸ್ತೀನಿ ಬನ್ನಿ. Several months later. ಸೊ ಫೈನಲಿ ಏನೇನು ತಂದೆ ಅಂತ ಇವಾಗ ತೋರಿಸ್ತೀನಿ. ಸೊ ಫಸ್ಟ್ಲಿ ಪ್ಲಮ್ ಅವರ ಫೇಸ್ ವಾಶ್. ಇದ್ರದ್ದು ರಿವ್ಯೂಸ್ ನಾನು ತುಂಬಾ ಕೇಳಿದ್ದೀನಿ. ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಇದನ್ನ ತಂದೆ. ಇದ್ರದ್ದು ಪ್ರೈಸ್ ಬಂದು 299 ಬಿತ್ತು. ಅಂಡ್ ಇನ್ನು ಟ್ರೈ ಮಾಡಿಲ್ಲ, ಟ್ರೈ ಮಾಡ್ಬಿಟ್ಟು ಖಂಡಿತ ರಿವ್ಯೂ ಕೊಡ್ತೀನಿ. ಅಂಡ್ ನೆಕ್ಸ್ಟ್ ಸ್ಲೀಪಿಂಗ್ ಮಾಸ್ಕ್. ಇದು ಬಂದು ಮಿಸ್ಟರ್ DIY ಅಲ್ಲಿ ತಗೊಂಡಿದ್ದು. ಆಕ್ಚುಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂಡ್ ಐ ಲವ್ ದ ಕಲರ್ ಟು. ಸೊ ಇದರದ್ದು ಪ್ರೈಸ್ ಬಂದು 60 ರೂಪೀಸ್ ಅಷ್ಟೇ. ಅಂಡ್ ಲಾಸ್ಟ್ಲಿ ಚೈನ್ ತಗೊಂಡೆ. ಓಪನ್ ಮಾಡಿ ತೋರಿಸ್ತೀನಿ. ಸೊ ನಾನು ಬೇಸಿಕಲಿ ಇದು ಯಾಕೆ ತಗೊಂಡೆ ಅಂತ ಹೇಳಿದ್ರೆ ನನಗೆ ಈ ಡಾಲರ್ ತುಂಬಾ ಇಷ್ಟ ಆಯ್ತು. ಸಖತ್ ಕ್ಯೂಟ್ ಆಗಿದೆ. ಸೊ ಈ 3 ಶಾಪಿಂಗ್ ಮಾಡಿದೆ ಅಂಡ್ ದ ಪ್ರೈಸ್ ಆಫ್ ದಿಸ್ ವಾಸ್ ಸಮಥಿಂಗ್ 55 ಇತ್ತು ಅಷ್ಟೇ. ಸೊ ನಾನು ಈ 3 ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಫೈನಲಿ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಅಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. Thank you. Bye.